ಎದುರಾಳಿ ಯಾವಾಗಿದ್ರು ಸ್ಟ್ರಾಂಗ್ ಆಗಿರ್ಬೇಕಪ್ಪ, ಅವಾಗ ನಾವು ಗೆಲುವು ಕೂಡ ಗೆಲ್ಲಕ್ಕಾಗೋದು ಅಂತ. ಪ್ರದೀಪಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ಹೇಳಿರ್ತಕ್ಕಂಥದ್ದನ್ನ ಇದು ನಡೆಸ್ಕೊಂಡಿದೀವಿ, ಅದಕ್ಕೆ ಹೇಳೋದು ಕರ್ಮಸ್ ಫಾಲೋಸು ಅಂತ. ಭವಿಷ್ಯಕ್ಕೋಸ್ಕರ ಕಾಯ ವಾಚ ಮನಸ ಯಾವುದೇ ರೀತಿ ಡೈರಿಯ ಹಣವನ್ನ ವ್ಯರ್ಥ ಮಾಡದೆ, ಯಾವುದೇ ರೀತಿಯ ಡೈರಿ ಹಣವನ್ನು ವ್ಯರ್ಥ ಮಾಡದೆ ಸಂಘದ ಉದ್ದೇಶಕ್ಕಾಗಿ ಸಂಘದ ಉದ್ಧಾರ ಮಾಡೋದಕ್ಕೋಸ್ಕರ ನಾವು ದೇವರ ಹೆಸರಲ್ಲಿ ಪ್ರಮಾಣವನ್ನ ಮಾಡ್ತಾ ಇದ್ದೇವೆ. ನಾಸ್ತಮಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ಏನು ನಡೀತೋ, ಈ ಚುನಾವಣೆಯಲ್ಲಿ 11 ಸ್ಥಾನಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಜೈಬೇರಿ ಬಾರಿಸಿ ಭರ್ಜರಿ ಗೆಲುವನ್ನು ತಂದುಕೊಟ್ಟಿದೆ. ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರಣ್ಣನವರ ಸಹಕಾರದೊಂದಿಗೆ ಹಾಗೂ ನಮ್ಮ ಬನ್ನಿ ವೆಂಕಟೇಶಣ್ಣವರ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಬನ್ನಿ ವೆಂಕಟೇಶಣ್ಣನವರ ಸಹಕಾರದೊಂದಿಗೆ ಭರ್ಜರಿ ಗೆಲುವನ್ನು ತಂದುಕೊಟ್ಟಿದೆ. ಈ ಹಾಲಿನ ಡೈರಿ 1989ರಲ್ಲಿ ಸ್ಥಾಪನೆಯಾಗಿ ಇದು ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಇಲ್ಲಿ ಡೈರಿ ಕಟ್ಟೋದಾಗಿರ್ಬೋದು ಮತ್ತು ಡೈರಿ ಅಭಿವೃದ್ಧಿ ಕೆಲಸಗಳನ್ನಾಗಿರ್ಬೋದು ಇಂದಿನ ನಡೆದಂತಹ ಸಂಘಗಳು ಯಾವುದೇ ಕೊಡಕ್ಕೂ ಮಾಡಿರಲಿಲ್ಲ. ಯಾಕಪ್ಪ ಅಂದ್ರೆ ಇದ್ರ ಮೊದಲನೇ ನನಗೆ ಗೊತ್ತಿದ್ದ ಮಟ್ಟಿಗೆ ಇದು 2ನೇ ಚುನಾವಣೆ ನಡೆದಿರ್ತಕ್ಕಂಥದ್ದು ನಮ್ಮ ನಾಸ್ತಮಳ್ಳಿ ಗ್ರಾಮದಲ್ಲಿ. 1980ರಿಂದ ಇದುವರೆಗೂ ಕೂಡ 2 ಚುನಾವಣೆ ನಡೆದಿದೆ. ಮೊದಲು ನಾವು ಹುಟ್ಟಿದ್ವೋ ಇಲ್ಲ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು. ಜನನ ಯಾಮರಿಸ್ತಾ ಬರ್ತಾ ನಮ್ಮ ಡೈರಿ ಕಟ್ಕೊಡ್ತೀವಿ, ನಿಮಗೆ ಆ ರೀತಿ ಮಾಡ್ಕೊಡ್ತೀವಿ, ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ಈ ರೀತಿ ಮಾಡ್ತೀವಿ ಅಂತೇಳಿ ಇಷ್ಟು ದಿನ ಬರೀ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಕೊಂಡೇ ಬರೆದ್ರು. ಜನಕ್ಕೂ ಕೂಡ ಅರಿವಾಗಿದೆ ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಯಾರು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಜನಕ್ಕೆ ಬುದ್ಧಿ ಬಂದಿದೆ. ಹಾಗಾಗಿ ನಮ್ಮ ನಾಸ್ತಮಳ್ಳಿ ಗ್ರಾಮದ ಹಾಲು ಉತ್ಪಾದಕ 11 ಸ್ಥಾನಗಳನ್ನ ಭರ್ಜರಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಬಾರಿಸಿ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಹಾಲಿನ ಡೈರಿ ಸಂಘದ ವತಿಯಿಂದ ಅಧ್ಯಕ್ಷರಾಗಿ ನಮ್ಮ ವೆಂಕಟೇಶಣ್ಣನವರು ಆಯ್ಕೆ ಮಾಡಿದ್ದೀವಿ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಹರೀಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅದು ಇಷ್ಟು ವರ್ಷಗಳ ಚುನಾವಣೆ ಯಾಕಪ್ಪ ನಡೆದಿಲ್ಲ ಅಂತಂದರೆ ಅದು ಇದೇ ನಡೆದಿರ್ತಕ್ಕಂಥದ್ದು ಇದೆ. ನಿಮಗೆ ಡೈರಿ ಕಟ್ಕೊಡ್ತೀವಿ, ಚುನಾವಣೆ ನಡೆದು ದುಡ್ಡು ಖರ್ಚಾಗ್ಬಿಡ್ತದೆ, ಆ ರೀತಿ ತಿಳುವಳಿಕೆಗಳನ್ನ ಇವ್ರಿಗೆ ನಮ್ಮ ಗ್ರಾಮದ ಜನಗಳಿಗೆ ತಿಳುವಳಿಕೆಗಳಿಲ್ಲ. ಹಾಗಾಗಿ ಆಶ್ವಾಸನೆಗಳು ಕೊಡ್ತಾರೆ, ಈ ಥರ ಡೈರಿ ಕಟ್ಕೊಡ್ತೀನಿ, ಆ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ ಅಂತೇಳಿ ಮಾಡಿಕೊಟ್ಟು ಮಾಡ್ತಾರೆ. ಆದರೂ ಕೂಡ ಈ ಚುನಾವಣೆಯಲ್ಲಿ ಕೂಡ ನಿಜವರೆಗೂ ಒಬ್ಬೊಬ್ಬ ಸದಸ್ಯರಿಗೆ 1.5 ಲಕ್ಷ ಕೊಡ್ತೀನಿ ಅಂತ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಆದರೆ ನಮ್ಮ ಜನ ಯಾವುದೇ ಕಾರಣಕ್ಕೂ ಯಾಮಾರಲಿಲ್ಲ. ಯಾಕಪ್ಪ ಅಂತಂದರೆ 1990ರಿಂದ ಇದುವರೆಗೂ ಕೂಡ ಆಶ್ವಾಸನೆಗಳು ಕೊಟ್ಕೊಂಡು ನಾನು ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ, ಇದುವರೆಗೂ ಮಾಡಲಿಲ್ಲ. ಹಾಗಾಗಿ ಈ ಚುನಾವಣೆಯಲ್ಲಿ ಎಷ್ಟು ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಎದುರಾಳಿ ಯಾವಾಗಿದ್ರು ಸ್ಟ್ರಾಂಗ್ ಆಗಿರ್ಬೇಕಪ್ಪ, ಅವಾಗ ನಾವು ಗೆಲುವು ಕೂಡ ಗೆಲ್ಲಕ್ಕಾಗೋದು ಅಂತ. ನಮ್ಮ ಶಾಸಕರ ರೀತಿಯಲ್ಲೇ ನಾವು ಕೂಡ ಅವರ ಬೆಂಬಲಿಗರಿಗೆ ನಾವು ಕೂಡ ಅದೇ ರೀತಿಯಲ್ಲಿ ಚುನಾವಣೆ ನಡೆಸಿರ್ತಕ್ಕಂಥದ್ದು. ನಾವು ಯಾವುದೇ ರೀತಿಯಲ್ಲಿ ₹1 ಕೂಡ ಹಣ ಖರ್ಚು ಮಾಡಿದ್ದ ಇತಿಹಾಸದಲ್ಲಿಲ್ಲ. ನಾವು ಈ ಚುನಾವಣೆಯನ್ನು ಕೂಡ 50 ಪೈಸೆ ಕೂಡ ಖರ್ಚು ಮಾಡಲಿಲ್ಲ. ಅವರು ಮನೆಗೆ ಹೋಗಿ ಯಾರ್ಯಾರು ಸದಸ್ಯರಿದ್ದಾರೆ, 24 ಜನ ಸದಸ್ಯರಿದ್ದರು, 24 ಜನ ವೋಟ್ ಪವರ್ ಇತ್ತು, 11 ಜನ ಸದಸ್ಯರು ಎಲ್ಲಾರನ್ನೂ ಕೂಡ ಮನೆಗೆ ಹೋಗಿ 1.5 ಲಕ್ಷ ದುಡ್ಡು ಕೊಡ್ತೀನಪ್ಪ ಅಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ನಿರ್ದೇಶಕರು ಸುಮಾರು ಪಾಪ ಪಡಬಾರ್ದು ಕಷ್ಟ ಬಿದ್ದಿದ್ದಾರೆ. ಅದಕ್ಕೆ ಹೇಳೋದು ಕರ್ಮಸ್ ಫಾಲೋಸು ಅಂತ. ಜನಕ್ಕೆ ನಾವೇನು ಮಾಡ್ತೀವಿ ಅದನ್ನು ದೇವ್ರ ಹಿಂದೆ ಎತ್ತಿ ಕೊಡ್ತಾನೆ. ಈ ಗೆಲುವನ್ನು ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರಣ್ಣವ್ರಿಗೆ ಹುಟ್ಟುಹಬ್ಬಕ್ಕೆ ನಾನು ಶುಭಾಶಯ ಕೋರಿರಲಿಲ್ಲ. ಯಾಕಪ್ಪ ಶುಭಾಶಯ ಕೋರಲಿಲ್ಲ ಅಂತಂದರೆ ನಮ್ಮ ಹಾಲು ಉತ್ಪಾದಕ ಸಹಕಾರದ ಚುನಾವಣೆಯ ಅಧ್ಯಕ್ಷ ಚುನಾವಣೆ ಏನಿದೆ ಅದನ್ನು ಗೆಲುವನ್ನು ಅವ್ರಿಗೆ ಗಿಫ್ಟಾಗಿ ಕೊಡುಗೆಯಾಗಿ ಕೊಡಬೇಕನ್ನೋ ಉದ್ದೇಶದಿಂದ ಕೊಟ್ಟಿರಲಿಲ್ಲ. ಈಗ ನಾನು ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತೀನಿ. ಪ್ರದೀಪಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ಹೇಳಿರ್ತಕ್ಕಂಥದ್ದನ್ನ ಇದು ನಡೆಸ್ಕೊಂಡಿದ್ದೀವಿ. ಮುಂದೆ ಚುನಾವಣೆಗಳು ಅಷ್ಟೇ, ಯಾವುದೇ ಚುನಾವಣೆಗಳು ಬರಲಿ ಜನ ಯಾರು ಕೂಡ ಯಾಮಾರೋದಿಲ್ಲ, ದಡ್ಡರಾಗಿಲ್ಲ. ನಾವು ಸುಮಾರು ಮಾಜಿ ನಿರ್ದೇಶಕರು ಇಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಒಬ್ಬೊಬ್ಬರಿಗೆ 1.5 ಲಕ್ಷ ದುಡ್ಡು ಆಶ್ವಾಸನೆ ಕೊಟ್ಟರೆ ನಾವಾಗಿರ್ಬೋದು, ಮತ್ತು ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಯಾರೋ ಕೂಡ ಆಶ್ವಾಸನೆ ಕೊಟ್ಟಿದ ಮೇಲೆ ನಾವು ಅದನ್ನು ಈಡೇರಿಸ್ತೀವಿ. ಇದುವರೆಗೂ ಅವ್ರ ರೀತಿ ನಾವು ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡಿದವರಲ್ಲ. ನಾವೇನೇ ಇದ್ರು ನೇರ ರಾಜಕಾರಣ, ನೇರ ನುಡಿ, ನೇರ ಸತ್ಯ ಏನಿದ್ರು ಕೂಡ ಮಾತಾಡೋಂಥವ್ರು. ನಾವು ಗೆದ್ದ ಇವತ್ತು ಅಧ್ಯಕ್ಷ ಚುನಾವಣೆ ಆಯಿತು. ಇವತ್ತಿಲ್ಲ ನಮ್ಮ ವೆಂಕಟೇಶನವ್ರ ಅಧ್ಯಕ್ಷರಾಗಿದ್ದಾರೆ, ಹರೀಶ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅವರ ಅಧ್ಯಕ್ಷರಾಗಿದ್ದ ಮೊದಲ 5 ನಿಮಿಷದ ನಂತರನೇ ಅವರ ಕೊಡುಗೆಯಾಗಿ ಒಂದು ಜಾಗವನ್ನು 40 ಅಡಿ ಟು 50 ಅಡಿ 2 ಕುಂಟೆ ಜಮೀನನ್ನು ನಮ್ಮ ಸಂಘಕ್ಕೆ ದಾನವಾಗಿ ಕೊಟ್ಟಿದ್ದಾರೆ. ಅವ್ರ ರೀತಿ ನಾವು ಸುಳ್ಳು ಆಶ್ವಾಸನೆ ಕೊಡೋಕೆ ಹೋಗಿದ್ದಲ್ಲ. ಯಾಕಂದರೆ 45 ವರ್ಷದಿಂದ ಸುಳ್ಳು ಹೇಳ್ಕೊಂಡೇ ಬಂದ್ಬಿಟ್ಟಿದ್ದಾರೆ, ಅವ್ರ ಜೀವನನೇ ಸುಳ್ಳಾಗಿ ಹೋಗಿದೆ. ನಾವು ಆ ರೀತಿ ಮಾಡೋದಿಲ್ಲ. ನಮ್ಮ ಸರ್ಕಾರ ಇರೋ ಕಾರಣದಿಂದ
ನಮ್ಮ ಬನ್ನಿ ವೆಂಕಟೇಶನ್ ಅವರು ಕೂಡ ಈ ನಿರ್ದೇಶಕರ ಕಾರಣದಿಂದ ನಮ್ಮ ಶಾಸಕರ ಹತ್ರನೂ ಮಾತಾಡ್ತೀನಿ, ಬನ್ನಿ ವೆಂಕಟೇಶನ್ ಅವರು ಮಾತಾಡ್ತೀನಿ. ನಮ್ಮ ಡೈರಿ ಉದ್ಘಾಟನೆಗೆ ಹೊಸ ಡೈರಿ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ನಮ್ಮ ಸರ್ಕಾರ ಇದರಿಂದ ಅನುದಾನವನ್ನು ಯಾವ ರೀತಿ ತರಬೇಕು, ಮುಂದೆ ಯಾವ ರೀತಿ ಡೈರಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಇಷ್ಟು ದಿನ ಚಿಂತೆ ಮಾಡ್ತಿದ್ವಿ. ಯಾರಪ್ಪ ಸೈಟ್ ಕೊಡೋದು ಅಂತ, ಯಾರಂದ್ರೆ 40 ಅಡಿ 50 ಅಡಿ ಸೈಟ್ ಯಾರೂ ಕೊಡೋದಿಲ್ಲ. ಇಂಥ ಈ ಸಂದರ್ಭದಲ್ಲಿ ಪಾಪ ಇಂಥ ದಾನಿಗಳು ಕೊಟ್ಟಿದ್ದಾರೆ, ಇದಕ್ಕೂ ಕೂಡ ಅವ್ರಿಗೆ ಒಳ್ಳೇದಾಗಲಿ. ಇಂಥ ದಾನಿ ಕೊಟ್ಟಿದ್ದಾರೆ. ನಾವು ನಿಜಕ್ಕೂ ಕೂಡ ಈಗ ಹೇಳ್ತೀವಿ, ನಾವು ಸುಳ್ಳು ಆಶ್ವಾಸನೆ ಕೊಡೋಕ್ಕೆ ಹೋಗಿದ್ದಿಲ್ಲ. ನಾವು ನಮ್ಮ ಅತ್ಯಂತ ಸಮೀಪದಲ್ಲೇ ನಾವು ಅನುದಾನವನ್ನು ನಮ್ಮ ಶಾಸಕರ ಹತ್ರ ಮಾತಾಡಿ ಮತ್ತು ಬನ್ನಿ ವೆಂಕಟೇಶನ್ ಹತ್ರ ಮಾತಾಡಿ ಯಾವ ರೀತಿ ಪ್ಲ್ಯಾನ್ ಮಾಡ್ಬೇಕು, ಯಾಕಂದರೆ ಕೊಟ್ಟು ಮಾತು ಉಳಿಸ್ಕೋಬೇಕಲ್ವಾ, ಅದರಿಂದ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರ ಹತ್ರ ಮಾತಾಡಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಮುಗಿಸಿ ನಾವು ಆದಷ್ಟು ಬೇಗ ಡೈರಿಯನ್ನು ಕಟ್ಟಿ ನಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತು ಗ್ರಾಮಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ದೇವ್ರ ಹೆಸರು ಪ್ರಮಾಣ ಮಾಡ್ತಾ ಇದ್ವಿ. ಸರ್, ಇದು ಮೊದಲನೇದಾಗಿ ನಾಸ್ತಿಮ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ, ಇವತ್ತು 11 ಜನ ಇವತ್ತು ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಗೆಲುವು ನಮ್ಮ ಗೆಲುವಲ್ಲ, ಕಾಂಗ್ರೆಸ್ ಪಕ್ಷದ ಗೆಲುವು. ಮೊದಲನೇದಾಗಿ ನಮ್ಮ ಎಲ್ಲ ಇವ್ರ ಕಡೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಸಹ ನಮಗೆ ಸಪೋರ್ಟ್ ಆಗಿ ನಿಂತು ಬ್ಯಾಕ್ ಒಂದು ಬೋನಾಗಿ ನಿಂತು ನಮಗೆ ಇಷ್ಟೊಂದು ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಅದೇ ರೀತಿ ಕೋಚಿಮಲ್ ನಿರ್ದೇಶಕರಾದಂಥ ನಮ್ಮ ಬನ್ನಿ ವೆಂಕಟೇಶನ್ ಅವರು ಮಾಡಿದ್ದಾರೆ. ನಮ್ಮ ಗೆಲುವನ್ನು ಇವತ್ತು ನಮ್ಮ ಪಕ್ಷದ ಮುಖಂಡರಿಗೆ ಹಾಗೂ ಈ ಊರಿನ ಗ್ರಾಮಸ್ಥರಿಗೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಏನಿದ್ದಾರೆ ಅವ್ರಿಗೆಲ್ಲನೂ ನಮ್ಮ ಗೆಲುವನ್ನು ಅವ್ರಿಗೆ ಅರ್ಪಿಸ್ತೀವಿ. ಸರ್, ಇವತ್ತು ಏನು ನಮ್ಮ ಅಧ್ಯಕ್ಷರಂತ ನಮ್ಮ ವೆಂಕಟೇಶಣ್ಣನವರು ಆಯ್ಕೆ ಮಾಡಿದ್ದೀವಿ, ಅವತ್ತು ಅವರು ಇವತ್ತೇ ನಮ್ಮ ಸಂಘಕ್ಕೆ ಒಂದು ಜಾಗವನ್ನು, ಒಂದು 2 ಗುಂಟೆ ಜಾಗವನ್ನು ಗುರುತಿಸ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಏನೇನು ಬೇಕೋ ಅದಕ್ಕೆ ಡೈರಿ ಕಟ್ಟಕ್ಕೆ ವ್ಯವಸ್ಥೆ ಏನೇನು ಬೇಕೋ ನಮ್ಮ ಕೈಯಲ್ಲಿ ಆದಷ್ಟು ಮುಂದಿನ ದಿನಗಳಲ್ಲಿ ಸಹಾಯ ಮಾಡಿ ಆದಷ್ಟು ಬೇಗ ನಾವು ಗುದ್ದಲಿ ಪೂಜೆಯನ್ನು ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ.